ಅಮೆರಿಕಾದಲ್ಲಿ ಕುಡಿಯೋ ನೀರು ಕಿಚನ್ ಸಿಂಕ್ ಹತ್ರ ಇರೋ ಟ್ಯಾಪಲ್ಲೇ ಬರುತ್ತೆ. ಇಲ್ಲಿ 80% ಜನ ಎಲ್ಲ ಅಮೆರಿಕನ್ಸ್ ಕೂಡ ಅದೇ ಟ್ಯಾಪಲ್ಲಿ ನೀರು ಇಟ್ಕೊಂಡು ಕುಡಿಯೋದು. ನಾವು ಕೂಡ ಇಲ್ಲಿಗೆ ಬಂದಮೇಲೆ ಅದೇ ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದಾದಮೇಲೆ ರೂಢಿ ಆಗ್ತಾ ಬಂತು. ಆದರೆ ಫ್ಲೂ ಸೀಸನಲ್ಲಿ ಸ್ವಲ್ಪ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಬರ್ತಾ ಇತ್ತು. ಟೇಸ್ಟು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಈ ಥರ ಕ್ಯಾನ್ ವಾಟರ್ನ ತರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಡುಗೆಗೆಲ್ಲ ಕಿಚನ್ ಟ್ಯಾಪಲ್ಲಿ ಬರೋ ನೀರನ್ನ ಯೂಸ್ ಮಾಡ್ತೀವಿ, ಆದರೆ ಫಿಲ್ಟರ್ಗೆ ಹಾಕ್ಬಿಟ್ಟು ಅದಾದಮೇಲೆ ಯೂಸ್ ಮಾಡ್ತೀವಿ. ಇನ್ನು ನೀರನ್ನ ಈ ಪ್ಲಾಸ್ಟಿಕ್ ಕ್ಯಾನಲ್ಲಿ ಇಟ್ಟು ಯಾಕೆ ಕುಡಿಬೇಕು ಅಂತ ಹೇಳಿ ಈ ಥರ ಒಂದು ಗ್ಲಾಸ್ ಡಿಸ್ಪೆನ್ಸರ್ನ ಹುಡುಕ್ತಾ ಇದ್ವಿ. ಹೇಗೂ ಸ್ಯಾಮ್ಸ್ ಕ್ಲಬ್ಬಲ್ಲಿ ಸಿಕ್ತು. ತೊಗೊಂಡು ಬಂದು ನೀಟಾಗಿ ಫಿಕ್ಸ್ ಮಾಡಿ ಇವಾಗ ವಾಶ್ ಮಾಡಿ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಮಕ್ಕಳಿಗೆ ಪುದೀನ ಎಲೆಗಳನ್ನ ಹಾಕಿ ನೀರು ಹಾಕಿಟ್ಟಿದ್ದೀನಿ. ಇನ್ನು ಸೆಕೆಂಡ್ ಒನ್ನಲ್ಲಿ ನಮಗೆ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಪೀಸಸ್, ಪುದೀನ ಎಲೆಗಳು, ನಿಂಬೆಹಣ್ಣು ಮತ್ತು ಸೌತೆಕಾಯಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮಿನಿಮಮ್ 2 ಅವರ್ಸ್ ಆದರೂ ನೆನಿಬೇಕು, ಇಲ್ಲಾಂದ್ರೆ ಓವರ್ ನೈಟ್ ಇಟ್ಟರೆ ಇನ್ನೂ ಒಳ್ಳೆಯದು. ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟಿಂಗ್ ಆಗಿ ಕೂಡ ಇರುತ್ತೆ, ಹಾಗೆ ಟಾಕ್ಸಿನ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿಗೆ ನನ್ನ ಮಿನಿ ವ್ಲಾಗ್ ಮುಗೀತು. ಥ್ಯಾಂಕ್ ಯು.